ಪ್ರೇಮ ಕಿಚನ್ಗೆ ಸ್ವಾಗತ. ಇವತ್ತು ಮಸಾಲೆ ದೋಸೆ ಮಾಡೋದು ಹೇಗೆ ಮತ್ತು ಪಲ್ಯ ಎರಡು ನೋಡೋಣ ಬನ್ನಿ. ಬೇಕಾಗಿರುವ ಸಾಮಾನು: ಆಲೂಗೆಡ್ಡೆ ಬೇಯಿಸಿಟ್ಕೊಂಡಿದ್ದೀನಿ, ಒಂದು 3 ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ, ಒಂದೆರಡು ಹೆಚ್ಚಿರೋ ಈರುಳ್ಳಿ, 2 ಕರಿಬೇವು ಗರಿ, ಒಂದು 4 ಒಣಮೆಣ್ಸಿನ್ಕಾಯಿ. ಹಸಿಮೆಣ್ಸಿನ್ಕಾಯಿ ಹಾಕಿದ್ರೆ ಚೆನ್ನಾಗಿ ಬರುತ್ತೆ, ಸದ್ಯಕ್ಕೆ ಇಲ್ಲ ನನ್ನ ಹತ್ರ. ಇವಾಗ ಒಣಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಸ್ವಲ್ಪ. ಇದು ಒಗ್ಗರಣೆಗೆ ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ಜೀರಿಗೆ ಯಾಕೆ ಹಾಕ್ತಾಯಿದ್ದೀನಿ ಅಂದರೆ ಗ್ಯಾಸ್ಟ್ರಿಕ್ ಆಗೋಲ್ಲ. ಆಲೂಗಡ್ಡೆ ವಾಯು ಅಲ್ವಾ, ಅದಕ್ಕೆ ಜೀರಿಗೆ ಹಾಕಿದ್ರೆ ವಾಯು ಬರೋಲ್ಲ. ಇವಾಗ ಸ್ಟವ್ ಹಚ್ಚಿ 1-2 ಸ್ಪೂನ್ ಎಣ್ಣೆ ಹಾಕೋಣ. ಜೀರಿಗೆ ಮತ್ತು ಸಾಸಿವೆ ಹಾಕೊಂಬಿಡೋಣ. ಸ್ವಲ್ಪ ಸಿಡಿಲಿ ಇದು. ಇವಾಗ ಕಡಲೆಬೇಳೆ, ಉದ್ದಿನಬೇಳೆ ಹಾಕ್ಕೊಳ್ಳೋಣ. ಸ್ವಲ್ಪ ಫ್ರೈ ಆಗಲಿ. ಈಗ ಈರುಳ್ಳಿ, ಒಣಮೆಣಸಿನ್ಕಾಯಿ ಮತ್ತು ಕರಿಬೇವು, ಮೂರು ಹಾಕಿ ಬಾಡಿಸ್ಬೇಕು. ಅಡುಗೆ ಅರಿಶಿನ ಹಾಕೋಣ ಸ್ವಲ್ಪ. ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ. ಆಲೂಗಡ್ಡೆ ಸಾಲ್ಟ್ ಹಾಕಿ ಬೇಯಿಸ್ಕೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಹಾಕ್ತೀನಿ ನಾನು ಸಾಲ್ಟು. ಇವಾಗ ಆಲೂಗಡ್ಡೆ ಹಾಕ್ಕೊಂಬಿಡೋಣ. ಬೇಯಿಸಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಮಿಕ್ಸ್ ಮಾಡೋಣ. ಈಗ ಆಯಿತು ಆಲೂಗಡ್ಡೆ ಪಲ್ಯ. ಇವಾಗ ರೆಡಿ ಇದೆ ಆಲೂಗಡ್ಡೆ ಪಲ್ಯ ಮಸಾಲೆ ದೋಸೆಗೆ. ಇವಾಗ ದೋಸೆ ಮಾಡ್ಕೊಳ್ಳೋಣ ನಾವು. ನೆಕ್ಸ್ಟು ದೋಸೆ ಹಿಟ್ಟು ರೆಡಿ ಇದೆ. ದೋಸೆ ಹಿಟ್ಟಿಗೆ ಕಡಲೆಬೇಳೆ, ಉದ್ದಿನಬೇಳೆ ಮತ್ತು ಮೆಂತ್ಯ, ಅವಲಕ್ಕಿ, ರುಬ್ಬುವಾಗ ಒಂದು ಈರುಳ್ಳಿನ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ದೋಸೆ ಚೆನ್ನಾಗಿ ಬರುತ್ತೆ, ಘಮ, ದೋಸೆ ಘಮ. ಇವಾಗ ಹಾಕೋಣ. ಎಣ್ಣೆ ಹಾಕ್ತೀನಿ ಮೇಲೆ, ದೋಸೆ ಮೇಲೆ ಎಣ್ಣೆ, ತುಪ್ಪ ಚೆನ್ನಾಗಿ ಫ್ರೈ ಮಾಡೋದು. ಇವಾಗ ಕೆಂಪು ಚಟ್ನಿ ಇದೆಯಲ್ಲ, ಇದು ಇಂಪಾರ್ಟೆಂಟು ಮಸಾಲೆ ದೋಸೆಗೆ.
ಅದು ಮಾಡಿ ಇಟ್ಕೊಂಡಿದ್ದೀನಿ ನಾನು. ಅದನ್ನು ಇನ್ನೊಂದು ದಿನ ಲಿಂಕ್ ತೋರಿಸ್ತೀನಿ ಇದನ್ನು ಮಾಡೋದನ್ನು. ಇನ್ನೊಂದು ದಿನ ಕೆಂಪು ಚಟ್ನಿ ಮಾಡೋದು ವಿಡಿಯೋ ಹಾಕ್ತೀನಿ. ಇವಾಗ ಪಲ್ಯ ಹಾಕೊಂಬೋಣ. ದೋಸೆ ರೆಡಿ, ಮಸಾಲೆ ದೋಸೆ ರೆಡಿ, ಪಲ್ಯ ದೋಸೆ. ನೋಡಿ ಚೆನ್ನಾಗಿ ಬಂದಿದೆ. ಆಲೂಗಡ್ಡೆ ಪಲ್ಯ ದೋಸೆ, ಮಸಾಲೆ ದೋಸೆ ರೆಡಿ ಇದೆ. ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಗರಿಗರಿಯಾಗಿ ಬಂದಿದೆ. ಹೀಗೆ ಚೆನ್ನಾಗಿದೆ.